ಪುರುಷ ಸದಸ್ಯರು ಪೆಟ್ಟಿಗೆಯಲ್ಲಿ ಬಂಧಿಸಲ್ಪಡುತ್ತಾರೆ. ಒಗಟನ್ನು ಬಿಡಿಸುವುದರ ಮೂಲಕ ಕರುನಾಡ ಹಬ್ಬಕ್ಕೆ ನಾನೇ ರಾಜ. ಎಷ್ಟೇ ದೂರ ಇದ್ದರೂ ನೀವೆಲ್ಲ ನನಗೆ ಹತ್ತಿರ. ನಂಬರ್ ಲಾಕ್ ಅನ್ನು ತೆರೆದು ಅವರನ್ನು ಬಂಧ ಮುಕ್ತರಾಗಿಸಬೇಕು. ಹಸಿರಿದೆ ಕಾಡಲ್ಲ. ಚೀಟಿ ಇಲ್ಲ, ಅದಕ್ಕೆ ಟೆನ್ಷನ್ ಆಗ್ತಿದೆ. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಈಗ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಆ ಟಾಸ್ಕ್ ತುಂಬ ಭಯಾನಕವಾಗಿದೆ. ಬಿಗ್ ಬಾಸ್ ಈಗ ಮೈಂಡ್ ಗೇಮ್ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಟಾಸ್ಕ್ ಏನು ಮತ್ತು ಯಾವ ರೀತಿ ಆಡೋದು ಮತ್ತು ಕ್ಯಾಪ್ಟನ್ ಯಾರು ಆದರು ಅಂತ ನೋಡೋಣ. ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೌದು, ಬೆಳಗ್ಗೆ ಏನು ಪ್ರೋಮೋದಲ್ಲಿ 4 ಜೋಡಿ ಟಾಸ್ಕ್ ಆಡಿದ್ರಲ್ಲ, ಅದರಲ್ಲಿ 3 ಜೋಡಿಗಳು ಗೆದ್ದಿದ್ದಾರೆ. ಕಾವ್ಯ ಮತ್ತು ಗಿಲ್ಲಿ ಅವರ ಜೋಡಿ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗುಳಿದಿದೆ ಅಂತ ಹೇಳ್ಬೋದು. ಗೆದ್ದಿರುವ 3 ಜೋಡಿಗಳು ಯಾರು ಅಂದರೆ ಮಾಳು ಮತ್ತು ರಕ್ಷಿತಾ, ರಘು ಮತ್ತು ಅಶ್ವಿನಿ, ಅಭಿಷೇಕ್ ಮತ್ತು ಚೈತ್ರ. ಈ 3 ಜೋಡಿಗಳು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿದ್ದಾರೆ. ಈ ಟಾಸ್ಕ್ ಏನು ಅಂತ ಅಂದರೆ ಶವದ ಪೆಟ್ಟಿಗೆ ಅನ್ನೋ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ಈ 3 ಜೋಡಿಗಳ ಪುರುಷ ಸದಸ್ಯರ ಜೋಡಿ ಏನಿದೆ ಅವರು ಈ ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಅವರನ್ನು ಮುಚ್ಚಲಾಗುತ್ತೆ. ಈ ಟಾಸ್ಕ್ ತುಂಬಾ ರಿಸ್ಕ್ ಇದೆ ಅಂತ ಹೇಳ್ಬೋದು. ಮತ್ತೆ ಅವರಿಗೆ ಕೈಗೆ ಒಂದು ವಾಕಿ ಟಾಕಿಯನ್ನು ಕೊಡಲಾಗುತ್ತದೆ. ಅದರ ಮೂಲಕ ಪುರುಷ ಸದಸ್ಯರು ಒಗಟನ್ನು ಹೇಳಬೇಕಾಗುತ್ತೆ. ಆ ಒಗಟನ್ನು ಮಹಿಳಾ ಸದಸ್ಯರು ಬಿಡಿಸಿ ಅಲ್ಲಿರುವ ಸ್ಥಳಕ್ಕೆ ಹೋಗಿ ಆ ಕೀಯನ್ನು ತೆಗೆದುಕೊಂಡು ಬಂದು ಆ ಕೀಯಿಂದ ಪೆಟ್ಟಿಗೆ ಬೀಗ ತೆಗೆದು ಅವರನ್ನು ಹೊರಗಡೆ ಕರ್ಕೊಂಡು ಬರಬೇಕಾಗುತ್ತೆ. ಯಾರು ಮೊದಲು ಬೀಗ ತೆಗೆದು ಹೊರಗಡೆ ಕರ್ಕೊಂಡು ಬರ್ತಾರೋ ಅವರು ಈ ಟಾಸ್ಕ್ ಗೆಲ್ತಾರೆ. ಇಲ್ಲಿ ಎಲ್ಲರೂ ತುಂಬಾ ಕನ್ಫ್ಯೂಸ್ ನಲ್ಲಿ ಇರ್ತಾರೆ. ಹಾಗೆ ಪೆಟ್ಟಿಗೆಯಲ್ಲಿ ಇರುವವರೆಗೂ ಸ್ವಲ್ಪ ಉಸಿರು ಕಟ್ಟುವ ಸನ್ನಿವೇಶ ಹೆಚ್ಚಾಗಿ ಇರುತ್ತೆ. ಆದರೆ ಪ್ರಾಣಕ್ಕೆ ಅಪಾಯ ಆಗುವ ತರ ಏನೂ ಇರಲ್ಲ. ಹಾಗೆ ಒಗಟೊಂದು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅಂತ ಹೇಳ್ಬೋದು. ರಘು ಅವರು ಅಶ್ವಿನಿ ಅವರಿಗೆ ವಾಕಿ ಟಾಕಿ ಮೂಲಕ ಒಗಟು ಹೇಳ್ತಾರೆ. ನಾಡ ಹಬ್ಬಕ್ಕೆ ನಾನೇ ರಾಜ್ಯ ಅಂತ ರಘು ಅವರು ಹೇಳಿದಾಗ ಅಶ್ವಿನಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಆನೆ ಚಿತ್ರ ಅಂದ್ರೆ ಭೀಮನ ಚಿತ್ರ ಇದೆ ಅಲ್ವಾ, ಅಲ್ಲಿ ಒಂದು ಕೀ ಇರುತ್ತೆ, ಅದನ್ನು ತಗೊಂಡು ಹೋಗ್ತಾರೆ ಅಂತ ಹೇಳ್ಬೋದು. ನಂತರ ಇನ್ನೊಂದು ಒಗಟು ಎಷ್ಟು ದೂರ ಇದ್ದರೂ ನಾನು ನಿನಗೆ ಹತ್ತಿರ ಅನ್ನೋ ಒಂದು ಒಗಟು ರಕ್ಷಿತಾಗೆ ಕೊಡಲಾಗುತ್ತೆ. ಚೈತ್ರ ಅವರಿಗೆ ಹಸಿರು ಇದೆ ಕಾಡು ಅಲ್ಲ ಅನ್ನೋ ಒಂದು ಒಗಟನ್ನು ಚೈತ್ರ ಅವರಿಗೆ ಹೇಳಲಾಗುತ್ತೆ. ಆದ್ರೆ ಚೈತ್ರ ಅವರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅಶ್ವಿನಿ ಅವರಿಗೆ ಬೀಗ ಸಿಕ್ಕರೂ ಕೂಡ ಅವರು ಬೀಗ ತೆಗೆಯೋಕೆ ಆಗೋದಿಲ್ಲ. ರಘು ಅವರು ಅಶ್ವಿನಿ ಅವರು ಯಾಕೆ ಕನ್ಫ್ಯೂಸ್ ಆಗ್ತಿದ್ದೀರಾ ಅಂತ ಹೇಳಿದಾಗ ಅಶ್ವಿನಿ ಅವರಿಗೆ ಸಿಟ್ಟು ಬರುತ್ತೆ. ಸರ್ ಸ್ವಲ್ಪ ತಡ್ಕೊಳ್ಳಿ ಅಂತ ಹೇಳ್ತಾರೆ. ಈ ಟಾಸ್ಕ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಟಾಸ್ಕ್ ಅನ್ನು ಯಾವ ಸೀಸನ್ ನಲ್ಲೂ ಕೊಟ್ಟಿರಲಿಲ್ಲ. ಆದರೆ ಬಿಗ್ ಬಾಸ್ ಕೆಳಗಡೆ ಒಂದು ಲೈನ್ ಬರೆದಿದ್ದಾರೆ, ನೀವು ನೋಡಿರಬಹುದು. ಪರಿಣಿತರಿಂದ ಈ ಟಾಸ್ಕ್ ಅನ್ನ ನಾವು ಮಾಡಿಸಿರುವುದು, ಈ ತರ ನೀವು ಯಾರು ಟ್ರೈ ಮಾಡಬೇಡಿ ಅಂತ ಬಿಗ್ ಬಾಸ್ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇನ್ನು ಈ ಟಾಸ್ಕ್ ಅನ್ನು ರಘು ಮತ್ತು ಅಶ್ವಿನಿ ಅವರು ಗೆದ್ದಿರಬಹುದು ಅಂತ ಈ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಹಾಗೆ ನಿಮ್ಮ ಪ್ರಕಾರ ಯಾರು ಕ್ಯಾಪ್ಟನ್ ಆಗಿರಬಹುದು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ಎಪಿಸೋಡ್ ಅನ್ನ ಯಾರು ಮಿಸ್ ಮಾಡದೆ ನೋಡಿ.